ದೇಶದಲ್ಲೇ ಅತಿ ದೊಡ್ಡ ಬಂದರನ್ನಾಗಿ ಮಾಡಿದಂಥ ವ್ಯವಸ್ಥೆ ಅದು ನಮ್ಮ ರಾಜ್ಯಕ್ಕೆ ಬರ್ತದೆ, ಕರ್ನಾಟಕಕ್ಕೆ. ಇದು ಭಾಳ ಸಂತೋಷ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಚೇರ್ಮನ್ ಹೊಸದಾಗಿ ಅದು ಏನು ನ್ಯೂ ಮಂಗಳೂರು ಓಲ್ಡ್ ಮುಂಚೂಣಿಗೆ ಅಂದರೆ 50 ವರ್ಷ ಬಂದು 5 ವರ್ಷದಲ್ಲಿ ಒಳ್ಳೆಯ ಹೆಸರನ್ನು ತಂದು ಪ್ರಾಫಿಟನ್ನು ಬಂದಿದ್ದಾರೆ. 500 ಕೋಟಿ ಪ್ರಾಫಿಟನ್ನು ಪ್ರಥಮ ಬಾರಿಗೆ ಮಾಡಿದಂಥ ವೆಂಕಟರಾಮನ್ ಇವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಾವಾಗಲೂ ಇಂಟ್ರೆಸ್ಟ್ ಇರಬೇಕು, ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹಾಗಾಗಿ ಚೇರ್ಮನ್ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಅವ್ರ ತಂಡಕ್ಕೆ ಎಲ್ಲರೂ ಸೇರಿಕೊಂಡು ತಂಡ ಏನು ವರ್ಕ್ ಮಾಡ್ತಾ ಇದ್ದೀರಿ ನೀವು ಎಲ್ಲರಿಗೂ ಅಭಿನಂದನೆ. 50ನೇ ವರ್ಷ ಇದೆ. ನೆಕ್ಸ್ಟ್ ಮಂತ್ 14 ಗ್ರ್ಯಾಂಡಾಗಿ ನವಂಬರ್ದಲ್ಲಿ ಆಚರಣೆ ಮಾಡ್ತೇವೆ ನಾವು ಮಂಗಳೂರಿನಲ್ಲಿ. ಅದಕ್ಕೆ ಅವರು ರಿಟೈರ್ಡ್ ಆಗ್ತಾರೆ ಅಂದರೆ ನಮಗೆ ನವಂಬರ್ ರಿಟೈರ್ಡ್ 50ನೇ ವರ್ಷ ನಾವು ಪಡಿತಾ ಇದ್ದೀವಿ. ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಏನು ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ 2 ವರ್ಷ ಅಥವಾ 5 ವರ್ಷ ತಗೊಳ್ಳಿಕ್ಕೂ ಅವಕಾಶ ಇದೆ. ಆಗಲಿ ಅಭಿವೃದ್ಧಿ ಆಗಲಿ ನಾವು ವಿನಂತಿ ಮಾಡ್ತಿದ್ದೀವಿ. ಯಾಕೆಂದರೆ ಏನು ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಮಂಗಳೂರಲ್ಲಿ ಬಂದರ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ. ಹಾಗೆ ಎಲ್ಲರೂ ಅಲ್ಲಿ ಕೆಲಸ ಸಿಗ್ತದೆ. ಅಲ್ಲಿಂದ ಎಲ್ಲ ಕಡೆ ಏನೇನು ಬೇಕು ಎಲ್ಲ ಬರ್ತದೆ ಹೋಗ್ತದೆ. ಹಾಗಾಗಿ ನಾವು ಹೇಳೋದು, ಯಾಕೆಂದರೆ ಅವ್ರ ಬಗ್ಗೆ ನಾನು ತುಂಬ ತಿಳ್ಕೊಂಡಿದ್ದೇನೆ. ಚೇರ್ಮನ್ ಬಗ್ಗೆ ಅವ್ರು ಒಳ್ಳೆ ಕೆಲಸ ಮಾಡಿದಂಥದ್ದು. ಯಾಕೆಂದರೆ 100 ಕೋಟಿ ದಾಟಲಿಲ್ಲ. ಅವ್ರು ಬಂದ ಮೇಲೆ 500 ಕೋಟಿ ದಾಟಿದೆ ಹೇಳಾದರೆ ಅವ್ರು ಮಾಡಿದಂಥ ಕೆಲಸ. ಹಾಗಾಗಿ ಆ ಕೆಲಸವನ್ನು ಗುರುತಿಸಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ 5 ವರ್ಷ ಕಂಟಿನ್ಯೂ ಮಾಡಲಿ ಅಂತ. ಪಾವಿನ್ಕುರ್ವ ಬಂದರ ನಾವು ಏನು ಫುಲ್ ಫ್ಲೆಜ್ ಆಗಿ ಇವರು ಏನು ನ್ಯೂ ಮಂಗಳೂರು ಪೋರ್ಟ್ನವ್ರು ಮಾಡ್ತಾರೆ ಅಂತ ಹೇಳಾದರೆ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ನಾವು ಖಾಲಿ ಪಾರ್ಕಿಂಗ್ ಕೊಡೋದಿಲ್ಲ, ಅಂದರೆ ಅಭಿವೃದ್ಧಿ ಆಗ್ತದೆ. ಅಲ್ಲೂ ಇದೇ ಥರ ಒಂದು ಬಂದರ ಆಗಲಿ ಅಂತ ನಮ್ಮ ಅಭಿಪ್ರಾಯ. ಅಂಥದ್ದೇನಾದರೂ ಇದ್ದರೆ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಏನು ಇಡೀ ದೇಶಕ್ಕೆ ಒಂದು ಆಸ್ತಿಯಾಗಿ ಇರಲಿ ಅನ್ನೋದು ನಮ್ಮ ಉದ್ದೇಶ. ಅದರಲ್ಲೂ ನಮ್ಮ ಅವಧಿಯಲ್ಲಿ ಇವರ ಅವಧಿಯಲ್ಲಿ ಇಂಥದ್ದೊಂದು ಅದ್ಭುತವಾದಂಥ ಕೆಲಸ ಆಗಲಿ ಅಂದರೆ